ಇನ್ನೊಂದು ವಿಶೇಷ, ಅದೇನು ಪ್ರತ್ಯೇಕ ವಟೋಹಂ ಏವಮೇವ ಯತೆ ಏನು, ಇನ್ನೊಂದು ವಿಶೇಷ ಇದೆ. ಏನು? ಸ್ವೀಯ ವಿತ್ತೇನ ತುವಿನಾಸದ. ಬ್ರಹ್ಮಚಾರಿಗಳಿಗೆ ಅವನ ತಂದೆ ತಾಯಿ ಕೊಟ್ಟಿರತಕ್ಕಂಥ, ಅವನ ಸಂಪಾದನೆ ಇಲ್ಲ, ತಂದೆ ತಾಯಿ ಖರ್ಚಿಗೆ ಅಂತ ಕೊಟ್ಟ ದುಡ್ಡಾದರೂ ಅವನು ದುಡ್ಡಾಗಿಯನ್ನು ಇಟ್ಟುಕೊಳ್ಳಬಹುದು. ಬ್ರಹ್ಮಚಾರಿ ಭಿಕ್ಷಾಟನೆ ಮಾಡುವುದು ಅಷ್ಟೇ ಅಲ್ಲ, ತಂದೆ ತಾಯಿಗಳು ನಿಮ್ ಪುಸ್ತಕ ತಗೊಳ್ಳಿಕ್ಕಾಯ್ತಪ್ಪ, ನಿನಗೆ ಬೈರಾಸ ತಗೊಳ್ಳಿಕ್ಕಾಯ್ತು, ಏನೋ ಒಂದು ಎಕ್ಸರ್ಸೈಸ್ ಪುಸ್ತಕ ತಗೋಬೇಕು, ತಗೋ ಅಂತ ತಂದೆ ತಾಯಿ ಕೊಟ್ಟ ದುಡ್ಡು ಬ್ರಹ್ಮಚಾರಿ ತಗೊಂಡ್ರೆ ಅವನಿಗೆ ಸ್ವೀಯ ವಿತ್ತ ಅಂತ ಇದೆ. ಸಂಪಾದನೆ ಇಲ್ಲದೇ ಇದ್ರು ಹಿರಿಯರು ಕೊಟ್ಟ ಚಿತ್ರಾರ್ಜಿತ, ತಂದೆ ಕೊಟ್ಟ ದುಡ್ಡು ವಿದ್ಯಾರ್ಥಿಗೆ ತನ್ನ ದುಡ್ಡಾಗತ್ತೆ, ಅವನ ಪಾಕೆಟ್ ಮನಿ ಆಗತ್ತೆ. ಸನ್ಯಾಸಿಗಳಿಗೆ ಸ್ವೀಯ ವಿತ್ತ ಅನ್ನೋದು ಯಾವ ಕಾಲದಲ್ಲೂ ಇಲ್ಲ ಅನ್ವಾಚ. ಅವರು ತಮ್ಮ ಸ್ವಂತದ ಹಣ ಅಂತ ಯಾವತ್ತು ಮಾಡಿದೋ ಆಗ ಅವರು ಸನ್ಯಾಸಿಗಳಾಗಿರುವುದಿಲ್ಲ. ಹಿ ಸೀಸಸ್ ಟು ಬಿ ಎ ಸನ್ಯಾಸಿ. ಸ್ವೀಯ ವಿತ್ತ ಇದಕ್ಕೆ ಎಕ್ಸೆಪ್ಷನ್ ಅಲ್ಲ. ಸದಾ ಯಾವ ಕಾಲಕ್ಕೂ ಸನ್ಯಾಸಿ ತನ್ನ ಕೈಯಲ್ಲಿ ದುಡ್ಡನ್ನು ಮುಟ್ಟಬಾರದು ಅಂತ ಹೇಳ್ತಾರೆ ಆಚಾರ್ಯ. ಮತ್ತೆ ಹಾಗೆ ನಿಮಗೊಂದು ಸಂಶಯ ಬರ್ಬೋದು, ಈ ಎಲ್ಲ ಮಠಗಳಲ್ಲಿ ಇಷ್ಟೆಲ್ಲ ಆಸ್ತಿ ಪಾಸ್ತಿ, ಇಷ್ಟೆಲ್ಲ ದುಡ್ಡು, ದಾನ ಧರ್ಮ ನಡೆಯುತ್ತೆ, ಶ್ರೀಗಳವರಿಗೆ ಈ ಮುಟ್ಟು ಸಂಭಾವನೆ ಕೊಡ್ತಾರೆ, ಮತ್ತೆ ಶ್ರೀಗಳವರು ಸಂಭಾವನೆ ಕೊಡದೇ ಇದ್ರೆ ವಿದ್ವಾಂಸರು ಸುದ್ದಿಗಳ್ತಾರೆ, ಏನು ಆ ಸ್ವಾಮಿಗಳು ಹೋದ್ರೆ 10 ರೂಪಾಯಿ ದಕ್ಷಿಣೆ ಕೊಡಲಿಲ್ಲ ಅಂತ ಸ್ವಾಮಿಗಳು ಬೀಳ್ತಾರೆ ಪಂಡಿತರು. ಇದೇನು ಕಥೆ ಅಂತ. ವಾಸ್ತವಿಕವಾಗಿ ಇದಕ್ಕೊಂದು ಕಾಂಪ್ರಮೈಸ್ ಉಂಟು. ಯಾಕೆಂದ್ರೆ ಸನ್ಯಾಸ ಇಲ್ಲಿ ಎರಡು ಕ್ರಿಯೆಗಳಿದೆ. ಇಲ್ಲಿ ನಾವು ಏನು ಗುರುಪೀಠ ಅಂತ ಹೇಳ್ತೇವೆ, ಅವರಲ್ಲಿ 2 ಸಮಾವೇಶ ಇದೆ. ಅವರು ಯತಿಗಳು, ಸನ್ಯಾಸಿಗಳು, ಜೊತೆಗೆ ಪೀಠಾಧಿಪತಿಗಳು. ಇದರ ಯತಿತ್ವ ಪೀಠಾಧಿಪತಿತ್ವ 2 ಕ್ಲಬ್ ಆಗಿದೆ ಅಲ್ಲಿ. ಪೀಠಾಧಿಪತಿಯ ಒಂದು ಹೊಣೆಗಾರಿಕೆ ಇದೆ, ಸನ್ಯಾಸದ ಒಂದು ಹೊಣೆ ಇದೆ. ಇದು ಬಹಳ ಕಾಂಪ್ಲಿಕೇಟೆಡ್ ಇದೆ. ಈ ಮಠಾಧಿಪತಿತ್ವ ಉಂಟಲ್ಲ, ಅದು ಒಂದು ಆ ಕಡೆ ಒತ್ತು ಕೊಟ್ಟು ಒಂದು ಈ ಕಡೆ ಒತ್ತು ಕೊಟ್ಟರೆ ಎರಡಕ್ಕೂ ಇಂಜಸ್ಟಿಸ್ ಆಗುವಂತೆ, ಎರಡಕ್ಕೂ ಜಸ್ಟಿಸ್ ಮಾಡೋದುಂಟಲ್ಲ ಬಹಳ ಕಷ್ಟ. ಈ ಕಡೆ ಸನ್ಯಾಸಕ್ಕೆ ಒತ್ತು ಕೊಟ್ಟುಬಿಟ್ರೆ ಪೀಠಾಧಿಪತಿತ್ವ ಅನ್ನೋದು ಇಗ್ನೋರ್ ಆಗಿಬಿಡುತ್ತೆ, ಪೀಠಾಧಿಪತಿತ್ವಕ್ಕೆ ಒತ್ತು ಕೊಟ್ಟುಬಿಟ್ರೆ ಸನ್ಯಾಸ ಹಿಂದಕ್ಕೆ ಹೋಗುತ್ತೆ. ಎರಡನ್ನೂ ಜೊತೆಯಾಗಿ ಸಾಗಿಸುವುದುಂಟಲ್ಲ ಬಹಳ ಕಷ್ಟದ ಕೆಲಸ. ಪೀಠಾಧಿಪತಿಗೆ ಏನು ಅಂದ್ರೆ ಅವನು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾದಂತಹ ಹೊಣೆಗಾರಿಕೆ. ಅವನ ಅಧಿಪತಿ ಒಡೆತನ ಇದೆ. ಅವನೇನು ಅಂತಹ ಸಂದರ್ಭದಲ್ಲಿ ಅಲ್ಲಿ ದೇವರು ಏನಿದ್ದಾನೆ ಅಲ್ಲಿ, ಅದಕ್ಕೋಸ್ಕರ ಶಾಸ್ತ್ರದ ಹಿಂದಿನ ನಮ್ಮ ಸಂಪ್ರದಾಯ ಏನು ಗೊತ್ತುಂಟ, ಮಠದ ಯಾವತ್ತೂ ಆಸ್ತಿ ಯಾವ ಸ್ವಾಮಿಗಳ ಹೆಸರಿನಲ್ಲೂ ಇಲ್ಲ. ಯಾಕಂದ್ರೆ ಸ್ವಾಮಿಗಳಿಗೆ ಆಸ್ತಿಯ ಒಡೆತನ ಇಲ್ಲ. ರೆಕಾರ್ಡ್ ಪ್ರಕಾರ ಯಾವ ಮಠದ ಯಾವ ಆಸ್ತಿಯೂ ಯಾವ ಸ್ವಾಮಿಗಳ ಹೆಸರಿನಲ್ಲೂ ಇಲ್ಲ. ಮತ್ತೇನು ದೇವರ ಹೆಸರಿನಲ್ಲಿ ಇಡಬೇಕು, ಅದು ದೇವರ ಆಸ್ತಿ, ದೇವರ ಸ್ವತ್ತು. ಈಶಾವಾಸ್ಯವಿದಂ ಸರ್ವ, ಈ ಅನುಸಂಧಾನ ಬಳಸಬೇಕು ನೋಡಿ. ಅದು ಎಷ್ಟು ಭವ್ಯವಾದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದೆಲ್ಲ ಕಲ್ಪನೆ ಈಗ ಹೊರಟೋಗಿದೆ. ಅವರಿಗೆ ಆ ಆಸ್ತಿ ಒಡೆತನ ತಮ್ಮದು ಅಂತ, ತಾವು ಶ್ರೀಮಂತರು ಅಂತ, ತಮ್ಮಲ್ಲಿ ಎಷ್ಟು ಚಿನ್ನ ಬೆಳ್ಳಿ ಇದೆ ಅಂತ, ತಮ್ಮಲ್ಲಿ ಎಷ್ಟು ಲಕ್ಷ ರೂಪಾಯಿ ಇದೆ, ಇದೇ ಒಂದು ದೊಡ್ಡ ಸಂಗತಿ ಆಗಿದೆ. ಯಾವ ಸ್ವಾಮಿಗಳು ದೊಡ್ಡವರು ಅನ್ನೋದಕ್ಕೆ ಅವ್ರಿಗೆ ಎಷ್ಟು ಸಂಪತ್ತಿದೆ ಅನ್ನೋದೇ ಮಾನದಂಡ ಆಗಿಬಿಟ್ಟಿದೆ ಇವತ್ತು. ಭಯಾನಕ ಇದು. ಎಷ್ಟು ಹೆಚ್ಚು ಸಂಪತ್ತಿದೆಯೋ ಅಷ್ಟು ಕೆಟ್ಟ ಸ್ವಾಮಿಗಳಾಗಬೇಕಾಗುತ್ತೆ ಅವರು ಶಾಸ್ತ್ರ ಪ್ರಕಾರ. ಅದೇನಲ್ಲ ಆ ಮಠದಲ್ಲಿ ಎಷ್ಟು ಸಂಪತ್ತಿದೆ ಅಂದ್ರೆ ದೊಡ್ಡ ಮಠ, ಯಾಕಂದ್ರೆ ಭಾರಿ ಸಂಪತ್ತಿದೆ, ಇದು ಕಷ್ಟ ಆಯ್ತಲ್ಲ. ಐಹಿಕ ಸಂಪತ್ತಲ್ಲ, ಅಧ್ಯಾತ್ಮದ ಸಂಪತ್ತು ಎಲ್ಲಿ ಇರಬೇಕು? ಮಠಗಳಲ್ಲಿ ಇರಬೇಕು. ಐಹಿಕ ಸಂಪತ್ತು ಗೃಹಸ್ಥರಲ್ಲಿ ಇರಬೇಕು, ಮಠಗಳಲ್ಲಿ ಯಾಕಿರಬೇಕು ಅಂದ ಅಲ್ಲಿ ಅದೆಲ್ಲ ದೇವರ ಹೆಸರು ಮಾಡಿದ್ರು. ಆಸ್ತಿ ಯಾರ್ಯಾರೋ ಮಠಕ್ಕೆ ದತ್ತಿ ಕೊಡ್ತಿದ್ರು ಹಿಂದಿನ ಕಾಲದಲ್ಲಿ, ತಮ್ಮ ಆಸ್ತಿ ಪಾಸ್ತಿಯನ್ನ ಮಠಕ್ಕೆ ಬಿಡ್ತಿದ್ರು. ಮಠಕ್ಕೆ ಬಿಟ್ರೆ ಆ ಆಸ್ತಿ ಅಲ್ಲಿ ಇವತ್ತು ಕೋರ್ಟ್ನಲ್ಲಿ ಕೇಸ್ ಮಾಡಬೇಕಾಗಿದ್ದರೆ ಆಸ್ತಿ ಬಗ್ಗೆ ಅದು ಯಾರಿಗೆ ಸಂಬಂಧ ರೆಕಾರ್ಡ್ ಇರೋದು ಅದು ಇಂತಿಂಥ ಪಟ್ಟ ದೇವರ ಹೆಸರಿನಲ್ಲಿದೆ. ರಾಮದೇವರ ಹೆಸರಿನಲ್ಲಿ, ವಿಠ್ಠಲ ದೇವರು, ಎಲ್ಲ ಆಸ್ತಿಗಳು ಮಠದ ಪಟ್ಟ ದೇವರ ಹೆಸರು. ಇನ್ನೊಂದು ಅದನ್ನೊಂದು ಸೌಕರ್ಯ ಏನು ಮಾಡಬೇಕು ಹಿಂದಿನವರು, ಮಠದ ಒಬ್ಬ ಸ್ವಾಮಿ ಅದು ತನ್ನ ಆಸ್ತಿ ಅಂತ ಹೇಳಿಕೊಂಡು ನಾಳೆ ಯಾವಾಗ ಎಲ್ಲರೂ ಸಜ್ಜನ ಇರ್ತಾರಂತಲ್ಲ, ಬಂದು ಅದು ತನ್ನ ಸ್ವಂತಕ್ಕೆ ಬೇಕಾದ ಸುಖ ಭೋಗಕ್ಕೆ ಬಳಸಬಹುದು, ಅಥವಾ ಅದನ್ನು ಮಾರಿ ದುಡ್ಡು ತಿಂದು ದಿವಾಳಿ ತೆಗಿಬಹುದು ಮಠ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ದೇವರು ಮೈನರು, ಅವನು ಪ್ರಾಯ ಬರುವುದೇ ಇಲ್ಲ, ಅವನು ಯಾವತ್ತೂ ಮೇಜರ್ ಆಗುವುದಿಲ್ಲ. ಅದರಿಂದ ಮೈನರ್ ಪ್ರಾಪರ್ಟಿ ಕ್ಯಾನ್ ನಾಟ್ ಬಿ ಟ್ರಾನ್ಸ್ಫರ್ ಟು ಎನಿಬಡಿ. ಯಾಕಂದ್ರೆ ಇವರು ರೈಟ್ ಇಲ್ಲ, ಅವರು ಮೇಜರ್ ಆಗೋದ್ರೆ ಇದು ಮಾರೋ ಹಕ್ಕಿಲ್ಲ. ಹಿಂಗೆಲ್ಲ ರೆಕಾರ್ಡ್ ಮಾಡಿಟ್ಟು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಲೌಕಿಕ ಈ ಆ ಧಾರ್ಮಿಕವಾದ ಪರಂಪರೆಯನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಲೌಕಿಕವಾಗಿ ಏನೆಲ್ಲ ಮಾಡಿದ್ರು ನೋಡಿ. ದೇವರ ಹೆಸರಿನ ಆಸ್ತಿ, ದೇವರು ಮೈನರು, ಆದ್ರಿಂದ ಅದನ್ನು ಇನ್ನೊಬ್ಬನ ಹಸ್ತಾಂತರ ಮಾಡೋದಿಲ್ಲ ಯಾವ ಸ್ವಾಮಿಯ ಆಸ್ತಿಯನ್ನ. ಇದೆಲ್ಲ ಈ ಎಲ್ಲಾ ಕಾನೂನು ಮುರಿಯುವ ಕ್ರಿಯೆ ನಡೀತಾ ಇದೆ, ಬೇರೆ ವಿಷಯ. ಆಗ ಉದ್ದೇಶ ಹೇಳುದು ನಾನು, ದೇವರ ಆಸ್ತಿ ಅದನ್ನು ಇವರು ಧರ್ಮದರ್ಶಿಗಳು ದೇವರ ಕ್ರಿಯೆಗೆ ಅದನ್ನು ವಿನಿಯೋಗಿಸುವುದು ಮಾತ್ರ. ಅವ್ರ ಸ್ವಂತ ದುಡ್ಡು ಅಲ್ಲವೇ ಅಲ್ಲ. ಹಾಗಾದರೆ ಅವರು ದೇವರ ದುಡ್ಡನ್ನು ನಮಗೆ ಕೊಟ್ಟರು ಅಷ್ಟೇ. ಇದು ಮಠದಲ್ಲಿ ದುಡ್ಡು ಸಂಚಯ ಆಯಿತು, ಆಸ್ತಿ ಪಾಸ್ತಿಗಳು ಬೆಳೆದವು, ಆಚಾರ್ಯ ಸ್ವೀಯ ವಿತ್ತೇನ ವಿನಾಶದ ಅನ್ನೋದಕ್ಕೆ ಸ್ವಲ್ಪ ದೂರ ಸರಿದವು ಮಠಗಳು. ಆದರೂ ಪ್ರಾರಂಭದಲ್ಲಿ ಕನ್ಸೆಪ್ಟ್ ಚೆನ್ನಾಗಿತ್ತು.
ಅದು ಈಗ ಎಷ್ಟು ಮಟ್ಟಿಗೆ ಉಳಿದಿದೆ, ಅದು ಅವರವರ ಆ ಪೀಠದಲ್ಲಿ ಇರತಕ್ಕ ಯತಿಗಳ ವ್ಯಕ್ತಿತ್ವ, ಅವರ ಯೋಗ್ಯತೆ, ಅವರ ಸಾಧನೆಯನ್ನು ಹೊಂದಿಕೊಂಡು ಎಲ್ಲರೂ ಒಂದೇ ರೀತಿ ಇರುವುದು ಸಾಧ್ಯ ಇಲ್ಲ. ಆದ್ರೆ ಆಚಾರ್ಯ ಏನ್ ಹೇಳಿದ್ರು, ನಿನ್ನ ಸ್ವಂತ ಹಣ ಅಂತ ಕೈಯಲ್ಲಿ 10 ಪೈಸೆ ಹಿಡ್ಕೋಬೇಡ. ಸಾರ್ವಜನಿಕರಿಂದ ತಗೊಂಡ್ರು ಸಾರ್ವಜನಿಕಕ್ಕೆ ಉಪಯೋಗ ಮಾಡಿದ್ರು, ಅದು ಬೇರೆ. ನನ್ನ ಸ್ವಂತ ಹಣ ಅಲ್ಲ. ಆದರೆ ಯಾವ ದಿವಸ ನನ್ನ ಹೆಸರಿನ, ಅದು ಒಬ್ಬ ಯತಿಯ ಹೆಸರಿನಲ್ಲಿ ಬ್ಯಾಂಕಿನ ಒಂದು ಪಾಸ್ಬುಕ್ ಪ್ರಾರಂಭ ಆಯಿತೋ ಆವತ್ತು ಅದು ಪತನ. ಅದು ಈಗ ಏನಾಗುತ್ತೆ ಅಂದ್ರೆ ದೇವರ ಹೆಸರಿನಲ್ಲಿ ನೋಡಿ, ನನಗೆ ಕೆಲವೊಮ್ಮೆ ಬಹಳ ಆಶ್ಚರ್ಯ ಆಗ್ತದೆ. ಒಂದು ಲಿಂಗಾಯತ ಮಠಕ್ಕೆ ಹೋಗಿದ್ದೆ ನಾನು, ಯಾವುದೋ ಒಂದು ಲೌಕಿಕ ವ್ಯವಹಾರಕ್ಕೋಸ್ಕರ ಒಂದು ಲಿಂಗಾಯತ ಸ್ವಾಮಿ ಹತ್ರ ಮಾತಾಡಲಿಕ್ಕೆ. ಯಾವುದೋ ಒಂದು ಲೌಕಿಕ, ಯಾರೋ ಒಂದು ಸಂಸ್ಥೆಯವರು, ನಮ್ಮ ಸಂಬಂಧಪಟ್ಟ ಸಂಸ್ಥೆಯವರು, ಅವರದ್ದು ಏನೋ ಒಂದು ಫೈನಾನ್ಸ್ ಕಂಪನಿ ಇತ್ತು. ಈ ವಿಷಯ ನಾವು ತಿಳ್ಕೊಳ್ಬೇಕಾದ್ರೆ ಬಹಳ ಮಹತ್ವದ್ದು. ಫೈನಾನ್ಸ್ ಕಂಪನಿ ಇತ್ತು. ಅವರು ಆ ಲಿಂಗಾಯತ ಮಠದ ಸ್ವಾಮಿಗಳು ಮನಸ್ಸು ಮಾಡಿ ಲಕ್ಷಾಂತರ ರೂಪಾಯಿ ಡೆಪಾಸಿಟ್ ಇಡಬಹುದು, ಅಷ್ಟೇ ಅವ್ರದ್ದು ಉದ್ದೇಶ ಇದೆ. ಅವ್ರಿಗೆ ಆ ಸ್ವಾಮಿಗಳು ನನ್ನ ಮೇಲೆ ಸ್ವಲ್ಪ ಅವರಿಗೆ ರೆಸ್ಪೆಕ್ಟ್ ಇತ್ತು. ಅದರಿಂದ ಒಂದು ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನೀವು ಬರಬೇಕು, ನನ್ನನ್ನು ಬರಬೇಕು ಕರ್ಕೊಂಡು ಹೋದ. ನಾನು ಹೋದೆ. ಇವರು ಒಂದು ಫೈನಾನ್ಸ್ ಸಂಸ್ಥೆ ಪ್ರತಿನಿಧಿಗಳಾಗಿ ಬಂದಿದ್ದಾರೆ, ಉಳಿದವರು ಮಾತಾಡ್ತಾರೆ ಅಂದ್ರೆ ಪರಿಚಯ ಮಾಡ್ಲಿಕ್ಕೆ ನಾನು ಉಳಿದವ್ರು ಮಾತಾಡ್ತಾರೆ, ವ್ಯವಹಾರ ಅವ್ರು ಮಾತಾಡ್ತಾರೆ. ತಕ್ಷಣ ಅವ್ರು ಏನ್ ಹೇಳಿದ್ರು ಗೊತ್ತಾ, ಆಚಾರ್ಯ ಅವ್ರು ಯಾಕೆ ಬಂದದ್ದು ಅಂತ ಗೊತ್ತಾಯ್ತು ನನಗೆ. ತುಂಬಾ ತಕ್ಷಣ ಇಷ್ಟ ಹೇಳಿದ ಫೈನಾನ್ಸ್ ಕಂಪನಿ ಯಾಕೆ ಬಂದದ್ದು ಅಂತ ತಿಳಿಯಿತು ನನಗೆ. ಒಂದು ವಿಷಯ ಮೊದಲೇ ನಿಮಗೆ ಹೇಳಿಬಿಡ್ತೇನೆ. ಏನು ಅಂದ್ರೆ, ಯಾವ ಬ್ಯಾಂಕಿನಲ್ಲಿಯೂ ನನ್ನ ವೈಯಕ್ತಿಕ ಹೆಸರಿನಲ್ಲಿ 5 ಪೈಸೆ ನನ್ನ ಸ್ವಂತ ಹೆಸರಿನಲ್ಲಿ ಎಲ್ಲೂ ಕೂಡ ನನ್ನ ಅಕೌಂಟ್ ಓಪನ್ ಮಾಡಿಲ್ಲ. ಇದು ಬಹಳ ಮುಖ್ಯವಾಗುತ್ತೆ. ಒಬ್ಬ ಲಿಂಗಾಯತ ಸನ್ಯಾಸಿ ಮಾತನ್ನು ಹೇಳಿದಾಗ ನೋಡಿ, ಅವರು ಒಂದು ಸನ್ಯಾಸ ಧರ್ಮದ ಒಂದು ಏನೋ ಒಂದು ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಕಳಕಳಿ ಕಾಣುತ್ತೆ. ಆದರೆ ಈ ರೀತಿ ಹೇಳತಕ್ಕಂಥ ಯತಿಗಳು, ಬ್ರಾಹ್ಮಣ ಯತಿಗಳು ಎಷ್ಟು ಮಂದಿ ಇದ್ದಾರೆ ಲೆಕ್ಕ. ನನ್ನ ಹೆಸರಿನಲ್ಲಿ ಅಕೌಂಟ್ ಇಲ್ಲ, ಎಲ್ಲ ಮಠದಿಂದ ದೇವರ ಹೆಸರಿನಲ್ಲಿ ಅಂತ ಎದ್ದು ಹೇಳುವಂತಹ ಯತಿಗಳು ಎಷ್ಟು ಜನ ಇದ್ದಾರೆ, ಅವರವರ ಹೆಸರು ಎಷ್ಟು ಜನ ಇದೆ ಅಂತ ಲೆಕ್ಕ ತೆಗಿದೆ. ನಿಮಗೆ ಬಿಟ್ಟಿದೆ, ನಾನೇನು ಹೇಳೋಣ. ಈ ಎಚ್ಚರ ನಾವು ಎಲ್ಲೋ ಕೊಂಡಿ ಕಳಚಿಕೊಂಡು ದಾರಿ ತಪ್ತಾ ಇದ್ದೇವೆ ಅಂತ ಅನಿಸ್ತಾ ಇದ್ದೆ ನನಗೆ. ಧರ್ಮದ ಹೆಸರಿನಲ್ಲಿ ಎಲ್ಲೋ ಒಂದು ಕಡೆ ಕೊಂಡಿ ಕಳಚಿಕೊಳ್ತಾ ಇದ್ದೇವೆ. ಅದಂತಾರೆ ಸ್ವೀಯ ವಿತ್ತೇನತು ವಿನಾ ಸದಾ, ಅದಕ್ಕೆ ಎಕ್ಸೆಪ್ಷನ್ ಇಲ್ಲ ಅಂತಾರ. ಸದಾ ಯಾವ ಕಾಲಕ್ಕೂ ಯತಿ ತನ್ನ ಸ್ವತ್ತು, ತನ್ನ ಹಣ, ತನ್ನ ಸಂಪಾದನೆಯ ಹಣ ಅಂತ 5 ಪೈಸೆ ಕೈಲಿ ಇಡುವಾಗಿಲ್ಲ. ಬ್ರಹ್ಮಚಾರಿಗೆ ಅಪ್ಪ ಕೊಟ್ಟ ಹಣ ಅಂತ ಅದು ಕೈಲಿ ಇಡುವ ಅಧಿಕಾರ ಇದೆ. ಇವರು ಯಾರದ್ದಾಗಿಯೂ ಇನ್ನೊಬ್ಬರದ್ದು ಅವ್ರು ಕೊಟ್ಟದ್ದು ನನಗೆ ಅಂತ ಸ್ವಂತಿಕೆ ಅನ್ನೋ ಪೊಸೆಷನ್, ಯಾವುದೇ ಪೊಸೆಷನ್ ಇಲ್ಲ. ಅವನಿಗೆ ಸ್ವಂತ ಮನೆ ಇಲ್ಲ, ಸ್ವಂತ ಆಸ್ತಿ ಇಲ್ಲ, ಯಾವುದೂ ಇಲ್ಲ. ಭಿಕ್ಷಾಟನದಿಂದಲೇ ಬದುಕಬೇಕು. ಇದು ಸನ್ಯಾಸದ ಧರ್ಮ ಆಗಬೇಕು ಅಂತ. ಸ್ವೀಯ ವಿದ್ಯೆಯನ್ನು ವಿನಾಶದ. ಮತ್ತೆ ಇನ್ನೂ ಕೆಲವು ವಿಶೇಷಗಳು ಹೇಳ್ತಾರೆ. ಮೂಲಮಂತ್ರೈ ಸದಾ ಸ್ನಾನಂ ವಿಷ್ಣೋರೇವಚ ತರ್ಪಣಂ. ಮೂಲಮಂತ್ರೈ ಸದಾ ಸ್ನಾನ, ಸ್ನಾನದಲ್ಲಿ ಅನೇಕ ಮಂತ್ರಗಳನ್ನು ಹೇಳಿದ್ದಾರೆ ವಿಧಾನ. ಅದು ಯತಿಗಳಿಗೆ ಮೂಲಮಂತ್ರೈ, ಅವರಿಗೆ ಈವನ್ ಪ್ರಾಣಾಯಾಮಕ್ಕೂ ಅಷ್ಟೇ ಬೇರೆ ಬೇರೆ ಪ್ರಣವದಿಂದ ಅಥವಾ ಓಂ ನಮೋ ನಾರಾಯಣ ಮೂಲಮಂತ್ರ ಅಂದ್ರೆ ಓಂ ನಮೋ ನಾರಾಯಣ ಮೂಲಮಂತ್ರ ಇಂಥದ್ದಾರೆ. ಮೂಲಮಂತ್ರಗಳು ಅಂದರೆ ಓಂ ನಮೋ ನಾರಾಯಣ ಅನ್ನೋದು ಮೂಲಮಂತ್ರ. ಅದರ ಜೊತೆಗೆ ವಿಷ್ಣು ಷಡಕ್ಷರ, ವಾಸುದೇವ ದ್ವಾದಶಾಕ್ಷರ ಮತ್ತು ಓಂಕಾರ, ಇವತ್ತು ಬಹುವಚನ, ಇವು 4 ಮೂಲಮಂತ್ರಗಳು ಅಂತ ಅರ್ಥ. ಆದರೆ ಅದರಲ್ಲಿ ಮೂಲಮಂತ್ರ ಹೆಚ್ಚು ಪ್ರಸಿದ್ಧವಾದ್ದು ಓಂ ನಮೋ ನಾರಾಯಣ ಅನ್ನೋ ಅಷ್ಟಾಕ್ಷರ. ಅದಕ್ಕೆ ಮೂಲಭೂತವಾಗಿರ್ತಕ್ಕಂಥದ್ದು ಅಷ್ಟಾಕ್ಷರ. ಆ ಉ ಮಾ ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ 8 ಅಕ್ಷರಗಳಿರ್ತಕ್ಕಂಥ ಓಂಕಾರ, ಅದು ಮೂಲಮಂತ್ರ. ಆಮೇಲೆ ಷಡಕ್ಷರ, ದ್ವಾದಶಾಕ್ಷರ ಹೀಗೆ, ಅಥವಾ ವ್ಯಾಹೃತಿ, ಇವೆಲ್ಲ ಮೂಲಮಂತ್ರಗಳು ಸೇರ್ತವೆ. ಅವರಿಗೆ ವಿಶೇಷವಾಗಿ ಓಂಕಾರ ಮತ್ತು ನಾರಾಯಣ ಅಷ್ಟಾಕ್ಷರ. ಪ್ರಾಣಾಯಾಮಕ್ಕೂ ಅದೇ ಮಂತ್ರ, ಸ್ನಾನ ಮುಳುಗು ಹಾಕುವಾಗಲೂ ಅದೇ ಮಂತ್ರ. ಸ್ನಾನಕ್ಕೆ ಮೂಲಮಂತ್ರವೇ ಸಾಕು, ಉಳಿದ ಮಂತ್ರಗಳನ್ನು ಹೇಳಬೇಕಾಗಿಲ್ಲ ಯತಿಗಳು ಅಂತ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ತರ್ಪಯಿತ್ವ ಸುರಾಧಿಕಾರನ್ ಅಂತ ಹೇಳಿದ್ರು. ಕೇಶವಾದಿಗಳಿಗೆ ತರ್ಪಣ, ದೇವತೆಗಳಿಗೆ ತರ್ಪಣ, ಋಷಿಗಳಿಗೆ ತರ್ಪಣ, ಪಿತೃಗಳಿಗೆ ತರ್ಪಣ, ಕೇಶವಾದಿಗಳಾದ ಮೇಲೆ ಇಂದ್ರಾದಿ ದಿಕ್ಪಾಲಕರಿಗೆ ತರ್ಪಣ, ಸೂರ್ಯಾದಿ ಗ್ರಹಗಳಿಗೆ ತರ್ಪಣ. ಇದೆಲ್ಲ ಅವರು ಸುರಾಧಿಕಾರ ತರ್ಪಣ ಮಾಡಬಹುದು ಅಂತ ಹೇಳಿದ್ರು. ಯತಿಗಳಿಗೆ ವಿಷ್ಣೋರೇವಚ ತರ್ಪಣಂ, ಅವರಿಗೆ ದೇವತೆಗಳಿಗೆ ತರ್ಪಣ ಇಲ್ಲ, ಋಷಿಗಳಿಗೆ ತರ್ಪಣ ಇಲ್ಲ, ಪಿತೃಗಳಿಗೆ ತರ್ಪಣ ಇಲ್ಲ, ಕೇವಲ ಭಗವಂತನಿಗೆ ತರ್ಪಣ. ಯತಿಗಳಿಗೆ ವಿಶೇಷ. ಬ್ರಹ್ಮಚಾರಿಗಳಿಗಿದೆ, ಅವರು ದೇವತೆಗಳಿಗೆ ತರ್ಪಣ ಇದೆ, ಋಷಿಗಳಿಗೆ ತರ್ಪಣ ಇದೆ. ಬ್ರಹ್ಮಚಾರಿ ಯಾಕಂದ್ರೆ ಅವರು ವೇದಾಧ್ಯಯನ ಮಾಡುವರು. ವೇದ ಪ್ರವರ್ತಕರಾದಂತಹ, ವೇದ ಸಂಪ್ರದಾಯ ಪ್ರವರ್ತಕರಾದಂತಹ ಕಾಂಡ ಋಷಿಗಳಿಗೆ ಅಥವಾ ಈ ಮಂತ್ರ ಋಗ್ವೇದದಲ್ಲಿ ಮಂಡಲ ಅಷ್ಟಕ ದರ್ಶಿಗಳಾದಂತಹ ಸೂಕ್ತ ಋಷಿಗಳ ದರ್ಶಿಗಳಿಗೆ ತರ್ಪಣ ಕೊಡಬೇಕು. ಯತಿಗಳು ಕೇವಲ ವಿಷ್ಣೋರೇವಚ ತರ್ಪಣಂ.